ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ನಡಾವಳಿ ಮಾಡಿ 56,432 ಹುದ್ದೆಗಳನ್ನು ಒಳ ಮೀಸಲಾತಿ ಇಲ್ಲದೆ ತುಂಬಲು ನಿರ್ಧಾರ ಮಾಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ರೂಪಿಸಿದ್ದು, ಆದ್ದರಿಂದ ಈ ಪ್ರತಿಭಟನೆಗೆ ತಾಲೂಕಿನ ದಲಿತ ಸೇನೆ, ತಾಲೂಕಾ ಸಮಿತಿ ಹಾಗೂ ಮುಖಂಡರು, ಸದಸ್ಯರು, ಸಮುದಾಯದ ಬಂಧುಗಳು ಎಲ್ಲರೂ ಭಾಗವಹಿಸಿ ಪ್ರತಿಭಟನೆ ಮೆರವಣಿಗೆ ಮಾಡುವ ಮುಖಾಂತರ ತಾಲೂಕಾ ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಿದ್ದರಾಮಯ್ಯ ಅವರಿಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ದಲಿತ ಸೇನೆ ಬಳ್ಳಾರಿ ಜಿಲ್ಲಾ ಉಪಾಧ್ಯಕ್ಷರಾದ ಅಂಜಿನಪ್ಪ ಕುಮಾರಸ್ವಾಮಿ ಎಚ್, ತಾಲೂಕಾ ಅಧ್ಯಕ್ಷರಾದ ರಾಜೇಶ್ ಹೆಗಡೆ, ನಗರ ಘಟಕ ಅಧ್ಯಕ್ಷರಾದ ರಾಘವೇಂದ್ರ, ಪ್ರಧಾನ ಕಾರ್ಯದರ್ಶಿ ಹೊನ್ನೂರಪ್ಪ, ಜೆಎಚ್ ಉಪಾಧ್ಯಕ್ಷರಾದ ಹನುಮಂತಪ್ಪ ಖಜಾಂಚಿ, ಗಂಗಣ್ಣ ಉಪಸ್ಥಿತರಿದ್ದರು. ಧನ್ಯವಾದಗಳು. ಈ ದಿನ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ದಲಿತ ಸೇನೆ ತಾಲೂಕು ಸಮಿತಿ ವತಿಯಿಂದ ಹಾಗೂ ಮಾದಿಗ ಸಮಾಜದ ಸಮಸ್ತ ಸಮಾಜದ ವತಿಯಿಂದ ಏನಿವತ್ತು ಕಾಂಗ್ರೆಸ್ ಸರ್ಕಾರ ಸುಮಾರು ವರ್ಷಗಳಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ಕೊಂಡು ಬಂದಿದೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿಗೆ ಮಾಡುವಲ್ಲಿ ವಿಫಲವಾಗಿ 56,326 ಏನೋ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದೆ. ಇವತ್ತು ಮಾದಿಗ ಸಮಾಜದ ವಿದ್ಯಾವಂತ ಯುವಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮರಣ ಶಾಸನ ಬರೀತಿದ್ದಾರೆ. ಹಾಗಾಗಿ ನಮ್ಮ ದಲಿತ ಸೇನೆ ಸಂಘಟನೆ ಕಡೆಯಿಂದ ನಾವು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತೇನಾದರೂ ತಾವು ಭರ್ತಿ ಮಾಡುತ್ತಿರುವ ಹುದ್ದೆಗಳನ್ನು ನಿಂದ್ರಿಸಿ ಸಂಪೂರ್ಣ ಒಳ ಮೀಸಲಾತಿ ನೀವು ಜಾರಿ ಆದ ನಂತರ ಭರ್ತಿಯನ್ನು ಮಾಡಬೇಕು. ನೀವೇನಾದರೂ ಮಾದಿಗ ಸಮಾಜ ಕಡೆಗಣಿಸಿದ್ದಲ್ಲಿ ಮುಂದಿನ ದಿನದಲ್ಲಿ ಇವತ್ತೇನು ನೀವು ಕಾಂಗ್ರೆಸ್ ಸರ್ಕಾರದ ಶಾಸಕರುಗಳು, ಎಂಪಿಗಳು, MLAಗಳು, MLCಗಳು ಏನಿದ್ದೀರಿ, ಮುಂದಿನ ದಿನಮಾನಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಮನೆಯಲ್ಲಿ ಕುಂದ್ರುವಂಥ ಕೆಲಸ ಈ ಮಾದಿಗ ಸಮಾಜ ಮುಂದೆ ಪಾಠ ಕಲಿಸುತ್ತಂತ ಹೇಳ್ತಾ ಇದ್ದೀನಿ. ದಯಮಾಡಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡದೆ, ನೀವು ಮಾದಿಗ ಸಮಾಜದ ಋಣದಲ್ಲಿದ್ದೀರಿ. ಹಾಗಾಗಿ ಮಾದಿಗ ಸಮಾಜವನ್ನು ಸಾಮಾಜಿಕ ನ್ಯಾಯದಲ್ಲಿ ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅನ್ನುವ ರೀತಿಯಲ್ಲಿ ತಾವು ಜಾತಿವಾರು ಜನಗಣತಿಗೆ ಅನುಗುಣವಾಗಿ ತಾವು ಒಳ ಮೀಸಲಾತಿ ಏನು ನಾಗಭೂಷಣ ದಾಸ್ ಅವರು ಹೇಳಿದರೆ ಅದೇ ರೀತಿಯಾಗಿ ಯಥಾವತ್ತಾಗಿ ಜಾರಿಗೆ ಮಾಡಬೇಕಂತ ಸಮಸ್ತ ದಲಿತ ಸೇನೆ ಪರ ಸಂಘಟನೆ ವಿನಂತಿಸಿಕೊಳ್ತಿದ್ದೀವಿ. ನನ್ನ ಹೆಸರು ರಾಜೇಶ್ ಹೆಗಡೆ ಅಂತ, ದಲಿತ ಸೇನೆ ತೊಂಡ್ರು ತಾಲೂಕು ಅಧ್ಯಕ್ಷರು. ಜೈ ಭೀಮ್. ಜೈ ಭೀಮ್. ನನ್ನ ಹೆಸರು ಮಹೇಶ್ ಕುರೋಳಿ ಅಂತೇಳಿ, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು. ಸ್ನೇಹಿತರೆ, ಇವತ್ತು ಒಳ ಮೀಸಲಾತಿ ವಿಷಯವಾಗಿ ರಾಜ್ಯಾದ್ಯಂತ ಬಹಳಷ್ಟು ಗಂಭೀರವಾದ ಚರ್ಚೆಗಳು ನಡೀತಾ ಇದೆ. ಈಗ ನಮ್ಮ ಮಾನ್ಯ ಸಚಿವರಾದ SC ಮಹದೇವಪ್ಪನವರು ಮತ್ತು ಪರಮೇಶ್ವರ್ ಅವರು, ಆಮೇಲೆ ನಮ್ಮ ಖರ್ಗೆ ಸಾಹೇಬರು, ಇವರ ಒಂದು ಕುಮ್ಮಕ್ಕಿನಿಂದ ಇವತ್ತು ಮಾದಿಗ ಸಮುದಾಯಕ್ಕೆ ಅನ್ಯಾಯವಾದ ರೀತಿಯಲ್ಲಿ ನೋಡಿಕೊಳ್ತಿದ್ದಾರೆ. ಇದನ್ನು ನಮ್ಮ ಸಂಘಟನೆ ಖಂಡಿತವಾಗಿ ಖಂಡಿಸ್ತಾ ಇದೆ. ಯಾಕೆಂದರೆ ಈ ಒಂದು ವರದಿಯನ್ನು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಯಾರು ಮಾಡಿಸಿದ್ದು ಯಾರು ಅಂದರೆ ಇದೇ ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಇವತ್ತು ಆ ಒಂದು ವರದಿಯನ್ನು ತಯಾರು ಮಾಡಲಿಕ್ಕೆ 110 ಕೋಟಿಗಳ ಹಣವನ್ನು ವ್ಯಯಿಸಿ ಆ ಒಂದು ವರದಿಯನ್ನು ತಯಾರು ಮಾಡಿದ ನಂತರ ಅವ್ರು ಏನು ಮಾಡಿದ್ದಾರೆ, ಈಗ ಅದನ್ನು ಬಿಟ್ಟು ಮತ್ತೆ ಅಡ್ಡದಾರಿಯಲ್ಲಿ ಹೋಗಲಿಕ್ಕೆ ಮಾದಿಗ ಸಮುದಾಯಕ್ಕೆ ಅನ್ಯಾಯವಾದ ರೀತಿಯಲ್ಲಿ ಮತ್ತು ತಮ್ಮ ಸಮುದಾಯಕ್ಕೆ ಒಂದು ಅನುಕೂಲವಾದ ರೀತಿಯಲ್ಲಿ ಅವರು ಈ ಒಂದು ವರದಿಯನ್ನು ಬಿಟ್ಟು ಹಳೆ ಮಾದರಿಯ ವರದಿಯನ್ನು 15%ಗೇನು ಹಳೆಯ ಪದ್ಧತಿ ಇತ್ತಲ್ಲ ಅದೇ ಪದ್ಧತಿ ಪ್ರಕಾರ ಇವರು ನಡೆಸಲಿಕ್ಕೆ ಈ ಹುದ್ದೆಗಳನ್ನ ಆಯ್ಕೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಈ ಥರ ಮಾಡುವುದರಿಂದ ಮಾದಿಗ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಿದೆ. ಇಷ್ಟು ವರ್ಷಗಳ ಕಾಲದಿಂದ ಅನ್ಯಾಯ ಆಗಿದ್ದರೂ ಕೂಡ ಅದನ್ನು ಸಹಿಸಿಕೊಂಡು ಮಾದಿಗ ಸಮುದಾಯ 33 ವರ್ಷಗಳ ಅಧಿಕವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಕೆಲವು ಹಿತಾಸಕ್ತಿ ಉಳ್ಳಂಥ ಕೆಲವು ನಾಯಕರು ಏನು ಮಾಡಿದ್ದಾರೆ, ಇಲ್ಲ ನೀವು 33 ವರ್ಷ ಮಾಡಿದ್ದು ಒಂದೇ, ನಾವು 3 ದಿವಸ ಮಾಡಿದ್ದು ಹೋರಾಟ ಒಂದೇ ಅಂತಂದೇಳಿ ಒಂದು ಯಾವ ಥರ ಅಂತಂದರೆ ಅವರು ಒಂಥರ ಹಾಮ್ನಿಂದ ಮಾತಾಡ್ತಾ ಇದ್ದಾರೆ.
ಹಾಗಾಗಿ ಇದನ್ನು ನಮ್ಮ ಮಹಾನಾಯಕ ಮತ್ತು ದಲಿತ ಸೇನೆ ಪರವಾಗಿ ನಾವು ಇವತ್ತು ಹೋರಾಟ ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ಅದೇ ರೀತಿ ಮುಂದುವರಿಸಿದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಾವು ಕಠಿಣವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ಜೈ ಭೀಮ್, ಜೈ ಮಾದಿಗ. ಸತತ್ತು 33 ವರ್ಷದಿಂದ ಈ ಹೋರಾಟ ಮಾಡ್ಕೊಂತಲೇ ಬರ್ತಿದ್ದೀವಿ. ಈ ಮಹಾ ಮೀಸಲಾತಿಗೆ ಒಳ್ಳೊಳ್ಳೆ ಹೋರಾಟಗಳನ್ನು ಮಾಡ್ಕೊಂತ ಇಷ್ಟು ನಮ್ಮನ್ನು ನೋವು ಕೊಡ್ತಿದ್ದಾರೆ. ನಮ್ಮ ಮೀಸಲಾತಿ ನಮಗೆ ಮಾದಿಗ ಮೀಸಲಾತಿ ನಾವೇನು ಯಾರ್ದು ಕೇಳ್ತಾ ಇಲ್ಲ, ನಮ್ಮ ಮೀಸಲಾತಿ ಕೊಡಂತ ಕೇಳ್ತಾ ಇದ್ದೀವಿ. ಇಷ್ಟು ವರ್ಷ ಆದರೂ ನಮಗೆ ಇದೇ ರೀತಿ ಸತಾಯಿಸ್ತಿದ್ದಾರೆ. ನಮ್ಮ ಜನಗಳಿಗೆ ಭಾಳ ಮೋಸ ಮಾಡ್ತಿದ್ದಾರೆ ಈ ಸರ್ಕಾರ. ನಾವು ಓಟ್ ಕೊಡೋಕ್ಕೆ ನಾವು ಬೇಕು, ನಮಗೆ ಮೀಸಲಾತಿ ಕೊಡೋಕೆ ಇಲ್ಲ ಅವರಿಗೆ. ಇದೇ ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಎಲೆಕ್ಷನ್ನಾಗ ನಿಮಗೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದರು, ಕೊಡಲೇ ಇಲ್ಲ. ಇದೇ ರೀತಿ ನಮ್ಮನ್ನು ಮೋಸ ಮಾಡ್ತಿದ್ದಾರೆ. ನಮಗೆ ಭಾಳ ಅನ್ಯಾಯ ಆಗ್ತೈತೆ ನಮ್ಮ ಜನಾಂಗಕ್ಕೆ. ನಮಗೆ ಮುಂದೆ ಆಗಲಿ, ನಮಗೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ನಮಗೆ ಕೊಟ್ಟಿಲ್ಲ ಅಂದರೆ. ಇದೇ ಲಾಸ್ಟ್ ನಮ್ಮ ಇವರು ಕೇಂದ್ರ ಮಿನಿಸ್ಟ್ರು ನಾಳೆ 15ನೇ ತಾರೀಕು ಕೊಟ್ಟಿಲ್ಲ ಅಂದರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ. ಇದೇ ಇದು ಇವ್ರಿಗೆ ಕೇತ್ ಮುನಿಯಪ್ಪ ಏನ್ರಿ, ಇದು ನಮಗೆ ಹೊರ ಮೀಸಲಾತಿ ಮಾಡಿ ಕೊಡಲೇಬೇಕು. ಮೀಸಲಾತಿ ನಮ್ಮ ಹೋರಾಟದ ಹಕ್ಕು. ನಾವು ಹಿಂದಕ್ಕೆಲ್ಲ ದೊಡ್ಡ ಹೋರಾಟ ಅದೇ ವಿಧಾನಸೌಧಕ್ಕೆಲ್ಲ ಗುತ್ತಿಗೆ ಹಾಕಿದ್ದೀವಿ, ದೊಡ್ಡ ಹೋರಾಟ ಮಾಡಿದ್ದೀವಿ ನಾವು. ಆದರೂ ನಮಗೆ ಮೀಸಲಾತಿ ಬರ್ತಾ ಇಲ್ಲ. ಇನ್ನು ಮುಂದೆ ನಾವು ಹೋರಾಟ ನಮಗೆ ಮೀಸಲಾತಿ ಬರೋವರೆಗೆ ನಾವು ಬಿಡೋದೇ ಇಲ್ಲ. ಜನಗಕ್ಕೆ ಭಾಳ ಅನ್ಯಾಯ ಆಗಿದೆ, ಮಾಡಿಕೊಳ್ಳಲೇಬೇಕಂತಂದೇಳಿ ನನ್ನ ಹೆಸರು ಅಂಜಿನಪ್ಪ, ಜಿಲ್ಲಾ ಕಾರ್ಯದರ್ಶಿ ದಲಿತ ಸಂಘ.